ಇಟ್ ಸಮೀಪ ಇದ್ರೆ ನಿಮ್ ಇವು ಒಂದ್ ವಿಷಯ ಗೊತ್ತೇ ಇರಕಲ್ಲ ನೋಡಿ. ನಮಸ್ಕಾರ ಅಪ್ಪ ಎಲ್ಲ ಹೆಂಗದಿರಿ. ನಾ ಇವತ್ತು ಹೋಗ್ತಾ ಇರೋದು ಬೆಳಗಾವಿ ದಕ್ಷಿಣ ಕಾಶಿಗೆ. ಸಣ್ಣರಿದ ನೀವು ಒಂಟಿ ಮೇಲೆ ಕುಂತಿದ್ರೆ ಕಮೆಂಟ್ ಮಾಡಿ. ದಕ್ಷಿಣ ಕಾಶಿ ಅಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಕಪಿಲೇಶ್ವರ ದೇವಸ್ಥಾನ ಅಂತ ಫೇಮಸ್ ಆಗಿದೆ. ದಯವಿಟ್ಟು ನಮ್ಮ ಪಾದರಕ್ಷೆಯನ್ನು ಹೊರಗೆ ಬಿಡಿ. ನಮ್ಮ ಭಾರತದ ಒಳಗ್ರಿ 12 ಜ್ಯೋತಿರ್ಲಿಂಗ ಯಾತ್ರೆ ಈ ದರ್ಶನ ತಗೊಳಿಲ್ಲ ಅಂದ್ರೆ ಪೂರ್ತಿ ಆಗಂಗೇನೆ ಇಲ್ಲ. ಈ ದೇವಸ್ಥಾನ ರೀ ಅತ್ಯಂತ ಪುರಾತನ ಮತ್ತು ಬೆಳಗಾವಿಯ ಪ್ರಮುಖ ಕೇಂದ್ರವಾಗಿದೆ. ಶ್ರಾವಣ ಮಾಸದಾಗ್ರಿ ಶಿವನಿಗಾಗಿ ಉಪವಾಸ ಮಾಡೋ ಸಮಯ ಇರ್ತೈತಿ ಮತ್ತು ಅವಾಗ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಡ್ತಾರ. ಮತ್ ನೀವು ಒಳ ಹೋದ ತಕ್ಷಣ ಎಷ್ಟು ಬ್ಯೂಟಿಫುಲ್ ಆದಂತ ವ್ಯೂ ಕಾಣ್ತೈತ್ರಿ. ನಮ್ ಯಾರ ಕಣ್ಣ ಸಾಲಂಗಿರಿ ಅಷ್ಟು ಮಸ್ತ್ ಇರ್ತೈತಿ ನೋಡಾಕ. ಶಿವನ ಲಿಂಗ ಅಂತೂ ಎಷ್ಟು ಹೊಳಿತಿರ್ತೈತಿ ಅಂದ್ರೆ ರೀ ಭಾರಿ ಮಸ್ತ್ ರೀ ಅಲ್ಲಿ ನೋಡಾಕ. ಮತ್ ನೀವು ಇಲ್ಲಿ ಏನೇ ನೋಡಬಹುದಂದ್ರೆ ರೀ ಗಂಗಾ ಅವತರಣ, ಆತ್ಮಲಿಂಗ ಕಥನ, ತ್ರಿಪುರಾಸುರ ವಧೆ, ಸಮುದ್ರ ಮಂಥನ, ರಾವಣನ ಗರ್ವಹರಣ, ಮಾತಾ ಸತಿ, ಇನ್ನು ಮಸ್ಮಸಾದ ವಿಶೇಷತೆ ಅದಾವ್ರಿ. ಇಲ್ಲಿ ಮಹಾಶಿವರಾತ್ರಿ ದಿನ ರೀ ಶಿವಾಭಿಷೇಕ, ರುದ್ರ ಪಾರಾಯಣ ಮತ್ತು ನೃತ್ಯ ಸಂಗೀತ ಕಾರ್ಯಕ್ರಮಗಳು ಇಲ್ಲಿ ನಡೆಸ್ತಾರೆ. ಯಲ್ಲಮ್ಮನ ಮಗ ಪರಶುರಾಮನ ಮೂರ್ತಿ ಸಹ ಇಲ್ಲಿದೆ. ಮುಂದಿನ ವಿಡಿಯೋದಾಗ ಎಲ್ಲಿ ಹೋಗ್ಬೇಕಂತ ಕಮೆಂಟ್ ಮಾಡ್ರಿ. ನಾವು ಅಲ್ಲಿ ಹೋಗಿ ಡೀಟೇಲ್ ವಿಡಿಯೋ ಮಾಡ್ತೀವಿ. ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಿ.